ಆರೋಪ ಮಾಡ್ತಿರೋದು ಸತ್ಯ ಹರಿಶ್ಚಂದ್ರ ಆಮೇಲೆ ಕಾಂಗ್ರೆಸ್ ಅವರು ಏನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾರೆ. ಇವರು 2013ರಲ್ಲಿ ನಮ್ಮ ಆಂಜನಪ್ಪಣ್ಣಗೆ ಟಿಕೆಟ್ ತಪ್ಪಿಸಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ತಂದ್ರಲ್ಲ, ಆವತ್ತು ಇವರು ಸತ್ಯ ಹರಿಶ್ಚಂದ್ರ ಆಗಿದ್ರ. ಹೋಗಲಿ ಕುಮಾರಸ್ವಾಮಿ ಅವರು, ಸುಧಾಕರ್ ಅವರು ಕುಮಾರಸ್ವಾಮಿ ಅವರ ಸರ್ಕಾರನ ಎಡವೋದ್ರಲ್ಲಿ ಪ್ರಮುಖ ಪಾತ್ರ. ಆವತ್ತು ಬಾಂಬೆ ಬಾಯ್ಸ್ ಬೀಳ್ಸಿದ್ರಲ್ಲ, ಆವತ್ತು ಇವರು ಸತ್ಯ ಹರಿಶ್ಚಂದ್ರ ಆಗಿದ್ರ. ಇವರು ಕಾಂಗ್ರೆಸ್ ಪಾರ್ಟಿಯಲ್ಲಿರೋವರೆಗೂ ಕಾಂಗ್ರೆಸ್ ಪಕ್ಷ ಒಳ್ಳೆ ಪಕ್ಷ. ಇವರು ಬಿ ಜೆ ಪಿಗೆ ಹೋದಾಗ ಈಗ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಾರೆ. ಸುಧಾಕರ್ ಅವರೇ, 1.25 ವರ್ಷ ಆಯಿತು ನಾವು ಕಮಿಟಿನ ಫ್ರೇಮ್ ಮಾಡಿ. ನಾವು ವಿಳಂಬ ಆಗ್ತಿದೆ ಅಂತ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿದವರು. ಅವರು ಕೊಡೋ ಟೈಮಿಗೆ ಕೊಟ್ಟಿದ್ದಾರೆ ಮಧ್ಯಂತರ ವರದಿ. ಅದರಲ್ಲಿ FIR ದಾಖಲಿಸಿ ಇನ್ವೆಸ್ಟಿಗೇಟ್ ಮಾಡಿ ಅನ್ನೋದಿದೆ. ಮಿಸ್ಪ್ರಪೋರ್ಷನೇಟ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆಯಂತೆ. ಬಟ್ ನನಗೆ ಗೊತ್ತಿಲ್ಲ, ಯಾಕೆಂದರೆ ಆ ವಿಚಾರದಲ್ಲಿ ನಾನು ಇನ್ನೂ ಯಾರ ಜೊತೆನೂ ನಾನು ಮಾತಾಡಿಲ್ಲ. ಬಟ್ ತಪ್ಪು ಮಾಡಿದರೆ ತಪ್ಪೇ. ತಾತ್ಕಾಲಿಕವಾಗಿ ಸುಧಾಕರ್ ಅವರು ಒಂದಷ್ಟು ದಿನ ತಳ್ಳಬಹುದು, ಯಾವತ್ತೋ ಒಂದಿನ ಅದು ಅವ್ರ ಕುತ್ತಿಗೆಗೆ ಬಂದೇ ಬರುತ್ತೆ. ನನಗೆ ಆ ನಂಬಿಕೆ ಇದೆ. ಸುಧಾಕರ್ ಅವ್ರ ಮೇಲೆ ಕ್ರಮ ತಗೊಳ್ಳೇ ತಗೊಳ್ತಾರೆ ಸರ್ಕಾರ. ಸರ್, ನಮ್ಮ ಸರ್ಕಾರ ಮುಲಾಜು ನೋಡಲ್ಲ ಸರ್. ನನಗೆ ಗೊತ್ತಿರೋ ಪ್ರಕಾರ ನಾವ್ಯಾರೂ ಈಲ್ಡಾಗೋ ಪ್ರಮೇಯನೇ ಇಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಸಾಹೇಬರು ಖಂಡಿತವಾಗೂ ಕ್ರಮ ವಹಿಸ್ತಾರೆ. ಬಟ್ ಏನು ಗೊತ್ತಾ, ನನಗನ್ಸಿದ್ದು ಕೋವಿಡ್ ಟೈಮಲ್ಲಿ ತುಂಬ ಪ್ರೊಸೀಜರ್ ಲ್ಯಾಪ್ಸ್ ಮಾಡಿಬಿಟ್ಟಿದ್ದಾರೆ, ಹಂಗಂಗೆ ತೀರ್ಮಾನ ತೊಗೊಂಡ್ಬಿಟ್ಟಿದ್ದಾರೆ. ನನಗಿವತ್ತು ಅದು 500 ರೂಪಾಯಿ ಮಾಸ್ಕ್ ಯಾವ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಅಂತ ಇವತ್ತಿಗೂ ಗೊತ್ತಿಲ್ಲ ನನಗೆ. ಅದು ಹೆಂಗಿರುತ್ತೆ ಅಂತ ನೋಡಬೇಕು ಅಂತ. ಇಲ್ಲ, ಸಂಸದರಿಗೆ ನಾನು ದಯವಿಟ್ಟು ಅದೇನೋ 500 ರೂಪೀಸ್ ಮಾಸ್ಕು, ವೆಂಟಿಲೇಟರ್ಸು, ಅದೇನು ಸರ್, ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದ ಜನತೆಗೆ. ಕಾನೂನಲ್ಲಿ ಕೋವಿಡಲ್ಲಿ ತಪ್ಪು ಮಾಡಿರೋರಿಗೆ ಕಾನೂನು ಅವ್ರಿಗೆ ಯಾವಾಗ ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ. ಜನತಾ ನ್ಯಾಯಾಲಯದಲ್ಲಂತೂ ಕೋವಿಡ್ ಕಳ್ಳರಿಗೆ 14 ತಿಂಗಳಿಂದ ಜನತಾ ನ್ಯಾಯಾಲಯದಲ್ಲಿ ಅವ್ರು ನಾವು ಸೋಲಿಸಿದ್ದೀವಿ. ಅದಕ್ಕೆ ನಾನು ನಿದರ್ಶನ.